ಬಿಜೆಪಿ ಪಾಳ್ಯದಲ್ಲಿ ಲಿಂಗಾಯತ ಸಮರ ಶುರುವಾಗುತ್ತಿದೆ. ಯತ್ನಾಳ್ ಅವರಿಗೆ ಟಕ್ಕರನ್ನ ಕೊಡುವುದಕ್ಕೆ ಬಿವೈ ವಿಜಯೇಂದ್ರ ಬಣ ಸದ್ಯ ರೆಡಿಯಾಗಿದೆ. ರೇಣುಕಾಚಾರ್ಯ ತಂಡದಿಂದ ಸದ್ಯ ಮಾಸ್ಟರ್ ಪ್ಲಾನ್ ಒಂದು ರೆಡಿಯಾಗಿದೆ. ಬಿವೈ ವಿಜಯೇಂದ್ರ ರಾಜ್ಯ ಬಿಜೆಪಿಯ ಅಧ್ಯಕ್ಷ ಬಿವೈ ವಿಜಯೇಂದ್ರ ಪರ ಲಿಂಗಾಯತ ನಾಯಕರ ಸಭೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ರೇಣುಕಾಚಾರ್ಯ ಟೀಮ್. ಮಾರ್ಚ್ 4ನೇ ತಾರೀಕು ಬೆಂಗಳೂರಿನಲ್ಲಿ ಸಭೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಂದೇ ವೇದಿಕೆಯಲ್ಲಿ ಎಲ್ಲ ಲಿಂಗಾಯತ ನಾಯಕರನ್ನ ಸೇರಿಸಿ ಆ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬಣಕ್ಕೆ ಟಕ್ಕರ್ನ ಕೊಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡುತ್ತಾ ಹೋಗ್ತಾರೆ. ಗಣಪತಿ, ಯತ್ನಾಳ್ ಅವರ ವಿರೋಧದಿಂದಾಗಿ, ಯತ್ನಾಳ್ ಅವರ ಅಸಮಾಧಾನದಿಂದಾಗಿ ಎಲ್ಲೋ ಒಂದ್ ಕಡೆ ಆ ಲಿಂಗಾಯತ ನಾಯಕತ್ವ ಅನ್ನೋದಿದೆಯಲ್ಲ ಬಿಜೆಪಿನಲ್ಲಿ ಅದು ಅಲುಗಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡಿತ್ತು. ಈಗ ತಮ್ಮ ಬಳಿಯೇ ಆ ಸಮುದಾಯದ ನಾಯಕರನ್ನ ಸೆಳೆದುಕೊಳ್ಳೋಕೆ ಹೊಸ ರೀತಿಯಾದಂತಹ ತಂತ್ರಗಾರಿಕೆಯ ಮೊರೆ ಹೋಗಿದೆ ಬಿವೈವಿ ಬಣ ಅನ್ನುವಂಥ ಮಾಹಿತಿ. ಡೀಟೇಲ್ಸ್ ನ ಕೊಡ್ತಾ ಹೋಗಬಹುದಾ? ವಿದ್ಯಾ, ಖಂಡಿತ ಯಡಿಯೂರಪ್ಪನವರ ಜೊತೆಗಿರುವಂತಹ ಮೊದಲನೇ ಹಂತದ ನಾಯಕರು ಈಗಲೂ ಕೂಡ ಯಡಿಯೂರಪ್ಪನವರ ಜೊತೆಗೆ ಇದ್ದಾರೆ. ಜೊತೆಗೆ ರಾಜ್ಯಾಧ್ಯಕ್ಷರ ಬೆನ್ನೆಲುಬಾಗಿ ಕೂಡ ಅವರು ಕೆಲಸವನ್ನ ಮಾಡ್ತಿರುವಂಥದ್ದು. ಆದರೆ ಯಡಿಯೂರಪ್ಪನವರ ಜೊತೆಗಿರುವಂತಹ ಎರಡನೇ ಹಂತದ ನಾಯಕರು ಇದಾರಲ್ಲ, ಅವರು ಈಗಲೂ ಕೂಡ ಯಡಿಯೂರಪ್ಪನವರ ಜೊತೆಗೆ ಇರ್ತಾರೆ. ಜೊತೆಗೆ ಯಡಿಯೂರಪ್ಪನವರ ಬೆಂಬಲವನ್ನ ಕೂಡ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ನೋಡಿ, ಇತ್ತೀಚಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆ ಅಂತ ಬಂದಾಗ ವಿಜೇಂದ್ರ ಅವರನ್ನ ವಿರೋಧಿಸಿ ಸಾಕಷ್ಟು ಸಭೆಗಳು ನಡೆದಿರುವಂಥದ್ದು. ಜೊತೆಗೆ ಯತ್ನಾಳ್ ಬಣ ನೇರವಾಗಿ ಲಿಂಗಾಯತ ಸಮುದಾಯದ ಒಂದಷ್ಟು ನಾಯಕರ ಜೊತೆಗೆ ಸಭೆ ಕೂಡ ಮಾಡಿರುವಂಥದ್ದು. ಈ ಸಭೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಜೇಂದ್ರ ಅವರನ್ನ ವಿರೋಧಿಸಿ ಒಂದಷ್ಟು ನಾಯಕರನ್ನ ಒಗ್ಗೂಡಿಸುವಂತ ಕೆಲಸ ಯತ್ನಾಳ್ ಬಣ ಕೂಡ ಮಾಡುತ್ತೆ. ಇದರಿಂದ ಎಚ್ಚೆತ್ತುಕೊಂಡಂತಹ ಯಡಿಯೂರಪ್ಪ ಅಂಡ್ ಟೀಮ್ ಏನಿರುತ್ತೆ, ನೇರವಾಗಿ ನಮ್ಮಲ್ಲೂ ಕೂಡ ಒಂದಷ್ಟು ಲಿಂಗಾಯತ ಸಮುದಾಯದ ನಾಯಕರನ್ನ ಸೇರಿಸಿ ನಮ್ಮ ಜೊತೆಗೇನೆ ಇಟ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ರೇಣುಕಾಚಾರ್ಯ ಅಂಡ್ ಟೀಮ್ಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಈ ರೇಣುಕಾಚಾರ್ಯ ಏನು ತಂಡ ಇದೆಯಲ್ಲ, ಅದು ಸಂಪೂರ್ಣವಾಗಿ ರಾಜ್ಯಾದ್ಯಂತ ಆಯಾ ಜಿಲ್ಲಾವಾರು ಕೂಡ ಸಭೆ ಕೂಡ ಮಾಡುತ್ತೆ. ಅಂದ್ರೆ ಎಲ್ಲೆಲ್ಲಿ ಲಿಂಗಾಯತ ಸಮುದಾಯದ ನಾಯಕರಿದ್ದಾರೆ ಅವ್ರ ಜೊತೆಗೆ ಒಂದಷ್ಟು ಸಭೆಯನ್ನ ಸೇರಿಸಿ, ನೋಡಿ ಯಾವತ್ತೂ ಕೂಡ ಯಡಿಯೂರಪ್ಪ ಬಿಜೆಪಿ ಪರವಾಗಿ ನಿಂತಿದ್ದಾರೆ, ಲಿಂಗಾಯತ ಸಮುದಾಯದ ಜೊತೆಗೆ ಇದ್ದಾರೆ. ಈ ಹಿಂದೆ ಇರುವಂತಹ ಲಿಂಗಾಯತ ಸಮುದಾಯದ ಸಪೋರ್ಟ್ ಕೂಡ ಮುಂದಿನ ದಿನಗಳಲ್ಲೂ ಬೇಕು. ಜೊತೆಗೆ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಪರವಾಗಿ ನಿಲ್ಬೇಕು ಅಂತ ಒಂದಷ್ಟು ಸೂಚನೆಯನ್ನ ಈ ಸಭೆಯಲ್ಲಿ ಕೊಡಲಾಗುತ್ತೆ. ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಒಂದಷ್ಟು ಜಿಲ್ಲೆ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಜೊತೆಗೆ ಹಾಸನ, ಮಂಡ್ಯ, ಇಲ್ಲೆಲ್ಲವೂ ಕೂಡ ಒಂದಷ್ಟು ಸಭೆಯನ್ನ ಸೇರಿಸಿ ನೇರವಾಗಿ ವಿಜೇಂದ್ರ ಅವರ ಜೊತೆಗೆ ನಿಲ್ಲೋಕೆ ಒಂದಷ್ಟು ಸಭೆಗಳನ್ನ ರೂಪರೇಷೆಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಮಾರ್ಚ್ 4ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ಸಭೆಯನ್ನ ನಡೆಸ್ತಾರೆ. ಜೊತೆಗೆ ಕೇವಲ ಲಿಂಗಾಯತ ಸಮುದಾಯದ ಮುಖಂಡರ ಜೊತೆಗೆ ಅಷ್ಟೇ ಅಲ್ಲ, ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳ ಜೊತೆಗೂ ಒಂದಷ್ಟು ಸಭೆಯನ್ನ ಮಾಡ್ತಾರೆ. ಅಂದ್ರೆ ವಿಜೇಂದ್ರ ಅವರ ಒಂದಷ್ಟು ಚಾಕಚಕ್ಯತೆ ಏನಿರ್ಬೋದು, ಜೊತೆಗೆ ಯಡಿಯೂರಪ್ಪನವರ ಮೌನ ಏನಿದೆ, ಅದು ಯಾವುದೋ ಕಾರಣಕ್ಕೂ ಕೂಡ ಲಿಂಗಾಯತ ಸಮುದಾಯದ ನಾಯಕರನ್ನ ಬಿಟ್ಟು ಹೋಗುವಂತ ಸಾಧ್ಯತೆಗಳಿಲ್ಲ. ಈ ರೀತಿಯಾದಂತಹ ಒಂದು ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಕೊಡಬೇಕು. ಈ ನಿಟ್ಟಿನಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ಆ ಕೆಲಸವನ್ನ ಮಾಡುತ್ತೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.